ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತು ಈಶ್ವರಪ್ಪ ಅವ್ರನ್ನ ಪಕ್ಷದಿಂದ ತೆಗ್ದಾಕಿದ್ರಲ್ವಾ ಸರ್? ತೆಗ್ದಾಕಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ರಾ? ನೋಟಿಸ್ ಕೊಟ್ಟಿದ್ರು, ಅವರಿಂದ ಉತ್ತರ ಪಡ್ಕೊಂಡ್ರಾ? ಅದಾದ್ಮೇಲೆ ತೀರ್ಮಾನ ತಗೊಂಡ್ರ? ನೀವೇ ಬೆಟರ್ ಕಂಡ್ರಿ ಕಾಂಗ್ರೆಸ್ ಅವ್ರಿಗಿಂತ. ಅದೇ ಬಾಗಲಕೋಟೆಯಲ್ಲಿ ಕ್ಯಾಂಪೇನ್ ಮಾಡಕ್ಕೆ ಅದೆಲ್ಲ ಬಿಡಿ ಸರ್, ಯು ಆರ್ ಫಾರ್ ಬೆಟರ್ ದೆನ್ ಕಾಂಗ್ರೆಸ್ ಬಿಕಾಸ್ ಅಟ್ಲೀಸ್ಟ್ ನೀವು ಒಂದು ಅವ್ರ ವಾಯ್ಸ್ ಒಂದು ಬೆಲೆ ಕೊಟ್ಟಿದ್ದೀರಲ್ಲ. ಐ ಅಪ್ರಿಷಿಯೇಟ್ ಬಿಜೆಪಿ ಕಂಪೇರ್ ಟು ಕಾಂಗ್ರೆಸ್. ಯಾಕಂದ್ರೆ ಅವರು ಸರ್ವಾಧಿಕಾರಿಗಳು, ಅವ್ರದ್ದು ನಡೆಯುತ್ತೆ, ಅವ್ರದ್ದು ಗತ್ತು, ಅದನ್ನೇ ಅವಾಗ್ಲೇ ಹೇಳಿದ್ದಲ್ವಾ, ನಾನು ಅದನ್ನೇ ಅವಾಗ್ಲೇ ಹೇಳಿದ್ದು. ಆಯ್ತು ಬಿಡಿ ಸರ್. ಇವರು ನಮ್ಮ ಉಮರ್ ಶರೀಫ್ ಅವರು ಹೇಳ್ತಾ ಇದ್ರು, ಯಾರು ಎಲ್ಲಿ ಬೇಕಾದ್ರೂ ಗೆಲ್ಬಹುದು, ಯಾರು ಎಲ್ಲಿ ಬೇಕಾದ್ರೂ ನಿಲ್ಬೋದು, ಡೆಮಾಕ್ರಸಿಯಲ್ಲಿ ನಾವೆಲ್ಲ ಕೂಡ ಗೌರವಿಸ್ತೀವಿ. ಈಗ ಜಾಫರ್ ಶರೀಫ್ ಗೆಲ್ತಾ ಇದ್ದು ಬೆಂಗಳೂರು ಉತ್ತರ, ಅಲ್ಲೇನು ಮುಸ್ಲಿಮ್ಸ್ ಇದಾರೇನ್ರಿ? ಈಗ ಶಾಂತಿನಗರ್ ಆರಿಸ್ ಅವ್ರು ಗೆಲ್ತಾರೆ, ಅಲ್ಲೇನು ಮುಸ್ಲಿಂ ಡೊಮಿನೇಟ್ ಕಾನ್ಸ್ಟಿಟ್ಯೂನ್ಸಿನ? ಅದು ಅನೇಕ ಕಡೆ ಈ ರೀತಿ ಗೆಲ್ತಾ ಇದ್ದಾರೆ. ಆದ್ರೆ ಒಂದು ನೋಡ್ತಕ್ಕಂಥ ನಾಗರಿಕರ ಅರ್ಥ ಏನ್ ಮಾಡ್ಕೋಬೇಕು ಅಂತಂದ್ರೆ, ಹಿಂದೂ ಮೆಜಾರಿಟಿ ಕ್ಷೇತ್ರದಲ್ಲಿ ಮುಸ್ಲಿಮ್ಸ್ ಗೆಲ್ಬಹುದು, ಮುಸ್ಲಿಂ ಮೆಜಾರಿಟಿ ಕ್ಷೇತ್ರದಲ್ಲಿ ಜಪ್ಪಯ್ಯ ಅಂದ್ರೂ ಹಿಂದೂಗಳಿಗೆಲ್ಲ ಅಸಾಧ್ಯ. ಇದು ಬರ್ದಿಟ್ಕೋಬೇಡಿ, ಇತಿಹಾಸ ಇದು. ಯಾವತ್ತಾದ್ರೂ ಅಷ್ಟೇ ರೀ, ಯಾವತ್ತಾದ್ರೂ ಅಷ್ಟೇ. ಬಹಳ ಸ್ಪಷ್ಟವಾಗಿರ್ತೀನಿ. ಅಲ್ಲ, ನೀವು ಬೆಂಗಳೂರು ಸೆಂಟರ್ ಬರೀ ಶಿವಾಜಿನಗರ ಅಲ್ಲ, ಎಲ್ಲ ಬರುತ್ತೆ. ಹಾಗಾಗಿ ಒಂದ್ ನಿಮಿಷ ಕೇಳಿ ನಾರಾಯಣ ಸ್ವಾಮಿ ಸರ್, ಯಾಕೆ ಸುಮ್ಮನೆ ಮಧ್ಯದಲ್ಲಿ ಮಾತಾಡ್ತೀರಿ? ನೋಡಿ, ಬಹಳ ಸ್ಪಷ್ಟವಾಗಿ ನಾವು ಹಂಗ ಹಿಂದೂಗಳು ಲೆಕ್ಕ ಹಾಕಿದ್ರೆ 2.5 ಲಕ್ಷ ಲಿಂಗಾಯತರು ದಲಿತರಲ್ಲ. He is right. ಬೆಂಗಳೂರು ಸೆಂಟ್ರಲ್, ಶಿವಾಜಿನಗರ, ನಟ ಸುಬ್ರಹ್ಮಣ್ಯ ನಾಯ್ಡು. ಹೌದು. ಸೊ ನೀವ್ ಹಂಗೆ ಹೇಳಕ್ ಶಿವಾಜಿನಗರ ಏನ್ ಕಂಪ್ಲೀಟ್ಲಿ ಮುಸ್ಲಿಂ ಡಮ್? ನಾವು ಹಿಂದೂಗಳ ಲೆಕ್ಕ ತಗೊಂಡ್ರೆ ಹಿಂದೂಗಳು ಎಲ್ಲ ಜಾತಿಗಳನ್ನ ತಗೋಬೋದಲ್ಲ. ಸಂಖ್ಯೆ ಜಾಸ್ತಿ ಇರೋ ಕಡೆ, ಆ ರೀತಿ ಮುಸಲ್ಮಾನರು ಜಾಸ್ತಿ ಇರೋ ಕಡೆ ಹಿಂದೂ ಗೆಲ್ಲಲ್ಲ ಎಲ್ಲಿ ನೋಡಿ ಮೇಡಮ್, ಮುಸ್ಲಿಂ ಡಾಮಿನೇಷನ್ ಕಂಪ್ಲೀಟ್ ಮೆಜಾರಿಟಿ ಇದೆ, ಅಲ್ಲಿ ಗೆಲ್ಲಕ್ ಅಸಾಧ್ಯ. ನಾನು ಅನೇಕ ಕಾನ್ಸ್ಟಿಟ್ಯೂನ್ಸಿ ಕೂಡ, ಮಲ್ಲಾಪುರಂ ಕೇರಳದಲ್ಲಿ ಗೆಲ್ಲಕ್ಕಾಗತ್ತಾ? 90% ಮುಸ್ಲಿಮ್ಸ್ ಇದಾರೆ, ಯೋಚನೆ ಕೂಡ ಮಾಡಕ್ಕಾಗಲ್ಲ ಕನ್ಸಲ್ಲಿ. ಜಮ್ಮು ಕಾಶ್ಮೀರದಲ್ಲಿ ರಾಜಾ ಹರಿ ಸಿಂಗ್ ಆಳ್ವಿಕೆ ಮಾಡಿದಂತ ಏನ್ ಪರಿಸ್ಥಿತಿ ಇವತ್ತು? ಒಬ್ಬ ಹಿಂದೂ ಅಲ್ಲಿ ಮುಖ್ಯಮಂತ್ರಿ ಆಗಕ್ಕಾಗತ್ತಾ? ಬಿಡಿ, ಇದೆಲ್ಲ ಇತಿಹಾಸದ ಅಂಶಗಳ. ಡೆಮೋಗ್ರಫಿಕ್ ಚೇಂಜ್ ಬಗ್ಗೆ ದಿನ ಬೆಳಗ್ಗೆ ಪ್ರಧಾನ ಮಂತ್ರಿಗಳು ಹೇಳ್ತಾನೆ ಇದಾರೆ. ನೋಡ್ತಾ ಇರ್ತಕ್ಕಂಥ ಹಿಂದೂಗಳು ಅರ್ಥ ಮಾಡ್ಕೋಬೇಕು. ಬರೀ 15% ಇರ್ತಕ್ಕಂಥ ಇವರೇ ನಮ್ಗೆ ಕೊಡ್ಬೇಕಂತ ಕಾಂಗ್ರೆಸ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಅಶ್ವಿನ್, ಕೋಲಾರಲ್ಲಿ 60,000 ಇದ್ದಾರೆ, ಗೆದ್ದಿರೋರು ಇದ್ದು ಅಲ್ವಾ? ಅಶ್ವಿನ್, ಭೂಮಿ ಹಸನಾಗಿದೆ, ಉಳ್ಬೇಕಷ್ಟೇ. ಎಕ್ಸಾಕ್ಟ್ಲಿ ಮೇಡಮ್, ಉಳೋರಿಲ್ಲ. ತಪ್ಪಿಲ್ಲ ಮೇಡಮ್ ನೀವು ಹೇಳಿದ್ದು. ಹಾಗೆ ಉಮರ್ ಶರೀಫ್ ಅವರು ತೆನೆ ಹೊತ್ತ ಮಹಿಳೆ ತೆನೆ ಹೊತ್ಕೊಂಡು ಓಡಾಡ್ಬೇಕಷ್ಟೇ. ಇವತ್ತು ಉಮರ್ ಶರೀಫ್ ಅಂತವ್ರು, ಆಯೂಬ್ ಖಾನ್ ಅಂತವ್ರು ನಾಳೆ ದಿನ ರಾಜಕಾರಣಿಗಳಾಗಬೇಕು, ಜನಪ್ರತಿನಿಧಿಗಳಾಗಬೇಕು. ಯಾಕೆ ಎಮ್ ಎಲ್ ಎಗಳಾಗಬೇಕು ಅಂದರೆ, ಇವರು ಕುಮಾರಣ್ಣ ಅವ್ರ ಜೊತೆ ಇದ್ದರೆ ಡೆಫಿನೆಟ್ಲಿ ಇವರು ರಾಜಕೀಯವಾಗಿ ಅಸ್ತಿತ್ವ ಕಂಡುಕೊಳ್ತಾರೆ. ಮಹಾರಾಷ್ಟ್ರದಲ್ಲಿ ಮೇಡಮ್ ಶಿವಸೇನೆ ಜೊತೆ ಕಾಂಗ್ರೆಸ್ ಹೋಯಿತು, ಅಲ್ಲಿ ಇವ್ರು ಏನು ಹೇಳಬೇಕಾಗಿತ್ತು? ಒಂದು ಕೊಯ್ಲೇಷನ್ ಮಾಡ್ಕೊಳ್ಳೋದು, ಒಂದು NDA ಭಾಗವಾಗಿದ್ದೀವಿ ಅಂದ್ರೆ ಎಕ್ಸ್ಪ್ಲೈನ್. ನಾನು ಜಸ್ಟ್ 30 ಸೆಕೆಂಡ್, ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ? 30 ಸೆಕೆಂಡ್, ಒಂದ್ ನಿಮಿಷ. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ ಗೊತ್ತಾ? ಮುಸಲ್ಮಾನರ ಹಂಗ್ಯಾಕ ಮಾಡಿದ್ರು, ಹಿಂಗ್ಯಾಕ ಮಾಡಿದ್ರು ಅನ್ನೋ ಹೇಳೋ ಪರಿಸ್ಥಿತಿಯಲ್ಲಿ ನೀವಿಲ್ಲ. ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತಂದರೆ, ತಟ್ಟೆಯಲ್ಲಿ ಮತ ಬ್ಯಾಂಕ್ ಅನ್ನ ತಂದು ನಿಮ್ಮ ಮುಂದೆ ಇಟ್ಟಿದ್ದಾರೆ, ನೀವು ಜಸ್ಟ್ ಅದನ್ನ ತಗೋಬೇಕು. ಅದನ್ನ ಬಿಟ್ಬಿಟ್ಟು ನಿನ್ನೆ ಎಲ್ಲೋಗಿದ್ರಿ, ಮೊನ್ನೆ ಎಲ್ಲೋಗಿದ್ರಿ, ಎಲ್ಲೋಗಿದ್ರಿ? ಅಲ್ಲ, ಕೇಳಿಸ್ಕೊಳ್ಳಿ. ಉಳಿ ಅಲ್ಲ, ನನಗೊಂದು ಸರಿ ಅಧಿಕಾರ ಕೊಡಿ, ನನಗೊಂದು ಸರಿ ಬಹುಮತ ಕೊಡಿ. ನಿಮ್ ಪರವಾಗಿ ಮಾತಾಡ್ತಾ ಇದ್ದೀನಿ. ನನ್ಗೊಂದು ಸಲ ಬಹುಮತ ಕೊಡಿ, ನನ್ಗೆ ಸಂಪೂರ್ಣ ಬಹುಮತ ಕೊಡಿ. ನಾನು ಸಾಂದರ್ಭಿಕ ಶಿಶುವಾಗಿ 5 ವರ್ಷ ಪೂರೈಸದೆ ಹೋದೆ. ಈ ರಾಜ್ಯಕ್ಕೋಸ್ಕರ ನಾನು ಕಟ್ಟಿರುವಂತ ಕನಸುಗಳನ್ನ ಪೂರೈಸದೆ ಹೋದೆ. ಒಂದು ಸಲ ಅಂತ ಕೇಳಿದ್ರಿ, ಈಗ ತಟ್ಟೆಯಲ್ಲಿ ಹಾಕಿ ಕೊಡ್ತಾ ಇದ್ದಾರೆ. ಡಿಸೈಡ್ ಮಾಡ್ಬೇಕಾಗಿರೋದು ನೀವು ಹೊರತು ಮುಸಲ್ಮಾನರಲ್ಲ. ನೀವು ಡಿಸೈಡ್ ಮಾಡದೆ ಆವತ್ತೆಲ್ಲೋಗಿದ್ರಿ, ಇವತ್ತೆಲ್ಲೋಗಿದ್ರಿ, ವಾರದಿಂದ ಎಲ್ಲೋಗಿದ್ರಿ ಅಂತ ಅಂದ್ರೆ ಲೂಸರ್ಸ್ ಯಾರು ಹೇಳಿ? ನೀವೇ ಮಾತಾಡಿ. ಮೇಡಮ್, ಈಗ ನಾವು ಒಂದು NDA ಭಾಗವಾಗಿ ಕುಮಾರಣ್ಣವರು ಉತ್ತಮವಾದಂಥ ಕೆಲಸ ಮಾಡ್ತಿದ್ದಾರೆ. ಎಲ್ಲೂ ನೋಡಿ, ಇವತ್ತು ನಾವು BJP ಜೊತೆ ಇದ್ರೂ ಕರ್ನಾಟಕದಲ್ಲಿ ಎಲ್ಲೋ ಒಂದು ಕೋಮು ಗಲಭೆಗಳಾಗೋಂಥದ್ದು, ಪ್ರೇರಣೆ ಕೊಡೋವಂಥದ್ದು, ಅವು ಯಾವುದೂ ಕೆಲಸ ಆಗ್ತಿಲ್ಲ. ಕುಮಾರಣ್ಣ ಜಾತ್ಯತೀತ ನಾಯಕ,
ಸನ್ಮಾನ್ಯ ಕುಮಾರಣ್ಣವರು ಜಾತ್ಯತೀತ ನಾಯಕ. ಡ್ಯಾಡೀಸ್ ಹೋಮ್ ಡ್ಯಾಡೀಸ್ ಹೋಮ್ ಅಂತ ಈಗ ಮುಸಲ್ಮಾನರು ಹೇಳ್ತಿದ್ದಾರೆ. ಡ್ಯಾಡಿಗೆ ಕರ್ನಾಟಕ ಇಷ್ಟ, ಡೆಲ್ಲಿ ಅಲ್ಲ. ಡ್ಯಾಡೀಸ್ ಹೋಮ್ ಅಂತ ಮುಸಲ್ಮಾನರು ಹೇಳ್ತಿದ್ದಾರೆ ಇವಾಗ. ನೀವು ಅದನ್ನ ಅರ್ಥ ನಿಜವಾಗ್ಲೂ ನಾವು ಮಾಡ್ಕೋಬೇಕು. ಬಿಜೆಪಿ ಜೊತೆ ಅನ್ಯೋನ್ಯವಾಗಿ ಇರೋದ್ರ ಅರ್ಥ ಈಗ ನಾವು ಏನು ಜಾತ್ಯತೀತ ಜನತಾ ದಳ ಅಂತ ನಾವೇನ್ ಅವ್ರ ತರ ನಾವು ಮುಸ್ಲಿಂ ವಿರೋಧಿಗಳಲ್ಲ ಅಂತ ಹೇಳಿ. ಮುಸ್ಲಿಂ ವಿರೋಧಿಗಳನ್ನ ನಮ್ಮನ್ನ ಯಾಕೆ ಕೂರಿಸ್ತಾ ಇದ್ದೀರಿ ನೀವು? ಕರ್ನಾಟಕದಲ್ಲಿರುವಂತ ಮುಸಲ್ಮಾನ ಸಮುದಾಯ ಎದೆ ತಟ್ಟು ಹೇಳ್ತಿದ್ದಾರೆ ಕುಮಾರಣ್ಣವರು ನಮಗ್ ಬೇಕು, ಕುಮಾರಣ್ಣವರು ನಮ್ ಬೆನ್ನೆಲುಬಾಗಿ ನಿಲ್ಬೇಕು. ನಿಲ್ತೀವಿ. ಜಾತ್ಯತೀತ ಪಕ್ಷ ಮೇಡಮ್ ನಮ್ದು. ನಾವೆಲ್ಲೂ ಹೋಗಲ್ಲ. ಮುಸಲ್ಮಾನರು ಎಲ್ಲೂ ಹೋಗಲ್ಲ. ನಾನು ಹೇಳಿಲ್ವಾ ಇಂಥವೆಲ್ಲ ಜನ ಆಗ್ಬೇಕಂದ್ರೆ ಕುಮಾರಣ್ಣವರೇ ಬೇಕು. ಮೈತ್ರಿ ಹೆಂಗ್ ಮಾಡ್ಕೊಂಡ್ರಿ ಅಂತ ಅದೇ ಭಯ. ಚೆನ್ನಾಗೇ ಇದ್ದೀವಿ ಬನ್ನಿ. 20 minutes ಇದೆ ಇನ್ನ. ಎಸ್ ನಾರಾಯಣ ಸ್ವಾಮಿ ಅವರು ನೋಡಿ ಈ ತರ ಚರ್ಚೆ ಆಗೋದಕ್ಕೆ ನೀವೇ ಕಾರಣ. ಹೌದು, ಈ ಚರ್ಚೆ ನೋಡಿ ಮೇಡಮ್, ಈ ತರದ ರಾಜಕೀಯ ಸಮೀಕರಣ ಬದಲಾಗಕ್ಕೆ ನೀವೇ ಕಾರಣ. ಚರ್ಚೆ ಆಗ್ಬೇಕು ಮೇಡಮ್. ಚರ್ಚೆ ಡೆಮೋಕ್ರಸಿ ಕಂಟ್ರಿಯಲ್ಲಿ ಚರ್ಚೆ ಆಗದೆ ಇನ್ನೆಲ್ಲ ಆಗ್ಬೇಕು? ಚರ್ಚೆ ಆಗ್ಬೇಕು ಅಂದ್ರೆ ಅದ್ರ ನಿಜಾಂಶ. ಒಂದು ಮತಗಳ ಧ್ರುವೀಕರಣದ ವಿಚಾರದಲ್ಲಿ ನೀವೊಂದು ಬಹುಸಂಖ್ಯಾತರ ಇಷ್ಟು ದಿನ ಅಲ್ಪಸಂಖ್ಯಾತರ ಓಲೈಕೆ ಅನ್ನುವಂತಹ ಆ ಒಂದು ಹಣೆಪಟ್ಟಿಯಿಂದ ತಮ್ಮನ್ನ ತಾವು ಬಹುಸಂಖ್ಯಾತ ಪಕ್ಷವಾಗಿ ಬದಲಾಯಿಸಿಕೊಳ್ಳೋದಕ್ಕೆ, ಬದಲಾವಣೆಗೆ ತಾವು ಪಕ್ಷವನ್ನ ರೆಡಿ ಮಾಡ್ತಿದ್ದೀರಿ ಅಂತ ಹಾಗೇನಿಲ್ಲ. ಸತ್ಯಾಸತ್ಯತೆ ತಿಳ್ಕೊಳ್ಳೋದ್ರಲ್ಲಿ ಎರಡು ಕಡೆಯಿಂದನೂ ಕೂಡ ಸ್ವಲ್ಪ ತೊಂದರೆ ಆಗಿದೆ. ಅದನ್ನ ಅರಿವಾಗುತ್ತೆ. ಈಗ ಆಗೋಯ್ತು, ಇನ್ನು ಅರಿವಾಗಿದೆ. ಅದರಲ್ಲಿಂತ ಈಗ ನೋಡಿ ಅವ್ರ ಮೇಲೆ ಕ್ರಮ ಕೈಗೊಂಡಿರೋದು ಕಾರಣನೇ ಬೇರೆ. ಅದನ್ನ ಸಮುದಾಯದ ಮೇಲೆ ಸಂತೋಷ. ಈಗ ನಮ್ಮದ್ ನೋಡಿ ಇನ್ಕ್ಲೂಸಿವ್ ಪಾರ್ಟಿ. ನಮ್ಗೆ ಯಾರು ಬಡವರು ಅವರು ಇವರು ಸೇರಿ ಕಟ್ಟಿರ್ತಕ್ಕಂಥ ಪಾರ್ಟಿ, ಅವ್ರಿಗೆ ಬೆನ್ನೆಲುಬಾಗಿರ್ತಕ್ಕಂಥ ಪಾರ್ಟಿ. ನಮ್ಗೆ ತೊಂದರೆ ಏನಿಲ್ಲ. ಬಟ್ ಈ ತರ ನೋಡಿ ಬಂಗಾರ ಲಕ್ಷ್ಮಣ್ ಅಂತ ದಲಿತರು ಆಲ್ ಇಂಡಿಯಾ ಬಿಜೆಪಿ ಅಧ್ಯಕ್ಷರಾಗಿದ್ರು. ಒಂದ್ ಲಕ್ಷ ರೂಪಾಯಿ ತಗೊಂಡು ಅವ್ರ ಮನೆ ಕಳ್ಸ್ಬಿಟ್ರು. ಎಲ್ಲಿದ್ದಾರೆ? ಅಲ್ಲ, ಎಲ್ಲಿದ್ದಾರೆ? ಸಿದ್ದರಾಮಯ್ಯ ಮಾಟ ಮಂತ್ರ ನಂಬೋದೇ ಇರತಕ್ಕಂತ ಯಾರಾದ್ರೂ ಅವ್ರೆ ವೈಜ್ಞಾನಿಕ ಮನೋಭಾವದ ಮುಖ್ಯಮಂತ್ರಿ ಅವರು. ಒಂದೊಂದ್ಸರಿ ರಿಸಲ್ಟ್ ಕೊಡುತ್ತಂತೆ. ಅದಕ್ಕೆ ಇವರು ರಾಜಣ್ಣ ಅವರು ರಾಗ್ ಹೇಳಿದಾರೋ ಇಲ್ದಿದ್ರೆ ಇದಕ್ಕೆ ಹೇಳಿದಾರೋ ರಾಗ್ ಹೇಳಿದಾರೋ ಅಥವಾ CID ಹೇಳಿದಾರೋ CBI ಹೇಳಿದಾರೋ ಯಾವ ಪ್ರೈವೇಟ್ ಡಿಟೆಕ್ಟಿವ್ ಹೇಳಿದಾರೋ ಗೊತ್ತಿಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಿದಾರಂತೆ ಸರ್. ಸಂತೋಷ. ಅಮೆರಿಕ ಇಂಟೆಲಿಜೆನ್ಸ್ ಮುಖ್ಯಮಂತ್ರಿಗಳು ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಬಹಳ ಎಲ್ಲಾರನ್ನು ಜೊತೆಗೆ ಇಟ್ಕೊಂಡು ಹೋಗ್ತಾರೆ. ಅವ್ರಿಗೂ ಸಮಾಧಾನ ಮಾಡ್ತೇನೆ. ಧರ್ಮಗುರುಗಳು ಏನು ಲೆಟರ್ ಕೊಡ್ಸಿದ್ದಾರೆ ಅವ್ರಿಗೆ ರಿಯಾಲಿಟಿನ ಅವ್ರ ಮುಂದೆ ಇಟ್ಟು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಆಮೇಲೆ ಅವರು ಕನ್ವಿನ್ಸ್ ಆಗ್ತಾರೆ. ಸಮಾಜದ ಮೇಲೆ ಅವ್ರನ್ನ ತಗೊಳ್ಳಂಗಿಲ್ಲ. ಸಮಾಜ ಇದು ದಾವಣಗೆರೆ ಚುನಾವಣೆ ಯಾವುದೇ ಸಮಾಜ ಯಾವುದೇ ಸಮಾಜ ತಗೊಳ್ಬೇಕು ಅವಶ್ಯಕತೆ ಇಲ್ಲ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಒಂದಂತೂ ಸತ್ತ ಮುಸಲ್ಮಾನ ಸಮುದಾಯ ಈಗ ಎಲ್ಲೋ ಒಂದು ಕಡೆ ಕೋಪಗೊಂಡಿದೆ, ಅಸಮಾಧಾನಗೊಂಡಿದೆ. ವಿಮುಖ ಆಗೋದ್ರ ಒಳಗಡೆ ಕಾಂಗ್ರೆಸ್ ಇದನ್ನ ಸರಿ ಮಾಡಲೇಬೇಕು. ಆದರೆ ಕಾಂಗ್ರೆಸ್ಗೆ ಅದರ ಅಗತ್ಯತೆ ಇದ್ದಂಗೆ ಕಾಣ್ತಾ ಇಲ್ಲ. ಯಾಕೆ ಅಂತಂದರೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿದ್ದರಾಮಯ್ಯನವರ ಮೌನ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಬದಲಾವಣೆಯ ಸಂಕೇತ ಸೂಚನೆ ಇರಬಹುದಾ? ಮುಂಬರುವ ನಾಯಕತ್ವಕ್ಕೆ ಮುಸ್ಲಿಮರ ಅವಶ್ಯಕತೆ ಅನಿವಾರ್ಯತೆ ಇಲ್ವಾ? ಅವರು ಬೇರೆದೇ ರೀತಿಯಾದಂತಹ ರಾಜಕಾರಣವನ್ನು ನಡೆಸೋದಕ್ಕೆ ಈಗ ಮುನ್ನುಡಿ ಬರೀತಾ ಇದ್ದಾರಾ? ಐ ಡೋಂಟ್ ನೋ. ಬಟ್ ಮುಸಲ್ಮಾನರ ಬೇಸರ ಮತ್ತು ಮುಸಲ್ಮಾನರ ಸಿಟ್ಟು ರಾಜ್ಯದಲ್ಲಿ ರಾಜಕೀಯ ಸಮೀಕರಣಗಳನ್ನು ಬದಲಾಯಿಸುವಂಥ ಸಾಧ್ಯತೆ ಇದೆ. ಆದರೆ ಬಂದಂಥ ಅವಕಾಶವನ್ನು ಪರ್ಯಾಯ ಆಯ್ಕೆಯಾಗಿರುವಂತಹ ಒಂದು ಪ್ರಾದೇಶಿಕ ಪಕ್ಷ ಯಾವ ರೀತಿ ಕ್ಯಾಚ್ ಮಾಡ್ಕೊಳ್ಳುತ್ತೆ ಕಾದು ನೋಡಿ.